Dear students, welcome to Adishya Chemistry. Today we are going to discuss the lesson 2 of class 11 NCERT syllabus, that is structure of atom. Our first concept is atom. The existence of atom is considered since 400 BC. Yes, in that time philosophers considered that atom is fundamental building blocks of matter. ಓಕೆ 400 ಬಿ ಸಿದಲ್ಲಿನೇ ಆಟಮ್ಸ್ ಇದ್ದಾವೆ ಅಂತ ಅದರ ಎಕ್ಸಿಸ್ಟೆನ್ಸ್ ಬಗ್ಗೆ ಫಿಲಾಸಫರ್ಸ್ ಕಂಡುಹಿಡಿದಿದ್ರು. ಯಾವುದೇ ಮ್ಯಾಟರಿನ ಬಿಲ್ಡಿಂಗ್ ಬ್ಲಾಕ್ಸ್ ಆಟಮ್ ಆಗಿರುತ್ತಂತ ಅವರು ತಿಳಿದಿದ್ರು. ಇಫ್ ವಿ ಕಂಟಿನ್ಯೂಸ್ಲಿ ಸಬ್ಡಿವೈಡ್ ಎನಿ ಮ್ಯಾಟರ್ ಅಲ್ಟಿಮೇಟ್ಲಿ ವಿ ಗೆಟ್ ಆಟಮ್ ಅಕಾರ್ಡಿಂಗ್ ಟು ದೋಸ್ ಫಿಲಾಸಫರ್ಸ್. ಯಾವುದಾದ್ರೂ ಒಂದು ಮ್ಯಾಟರನ್ನು ಕಂಟಿನ್ಯೂಸ್ಲಿ ಡಿವೈಡ್ ಮಾಡ್ತಾ ಹೋದರೆ ಫೈನಲಿ ನಾವು ಆಟಮನ್ನು ಪಡಿತೇವೆ ಅಂತ ಅವರು ತಿಳಿದಿದ್ರು. The word atom is derived from the Greek language. Yes, that means uncuttable and not divisible. Okay, atom ಅಂತಂದರೆ ಗ್ರೀಕ್ ಲ್ಯಾಂಗ್ವೇಜಿಂದ ಡಿರೈವ್ ಮಾಡಿದ ವರ್ಡ್ ಆಗಿದ್ದು ಅನ್ಕಟೇಬಲ್ ಅಂತಂದರೆ ಫರ್ದರ್ ಡಿವೈಡ್ ಮಾಡಲಿಕ್ಕೆ ಸಾಧ್ಯವಿಲ್ಲದ ಬೇಸಿಕ್ ಪಾರ್ಟಿಕಲ್ ಅಂತ ಮೀನಿಂಗನ್ನು ಕೊಡುತ್ತೆ. ನೆಕ್ಸ್ಟ್, ಇನ್ ದ ಇಯರ್ ಆಫ್ 1808 John Dalton derived atomic theory. Postulates of atomic theory is like this. John Dalton ಅನ್ನೋರು ಇನ್ ದ ಇಯರ್ ಆಫ್ 1808 ಅಲ್ಲಿ ಅಟಮಿಕ್ ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ. ಅದರ ಪಾಸ್ಟುಲೇಟ್ಸ್ ಈ ರೀತಿಯಾಗಿದ್ದಾವೆ. ಆಲ್ ಮ್ಯಾಟರ್ಸ್ ಕಂಪೋಸ್ಡ್ ಬೈ ಆಟಮ್ಸ್. ಓಕೆ, ಮ್ಯಾಟರ್ ಯಾವುದೇ ಆಗಿರ್ಬೋದು, ಅದರ ಫಂಡಮೆಂಟಲ್ ಪಾರ್ಟಿಕಲ್ ಏನಾಗಿರುತ್ತೆ, ಆಟಮ್ ಆಗಿರ್ತದೆ. ದಟ್ ಮೀನ್ಸ್ ಆಲ್ ಮ್ಯಾಟರ್ ಕಂಪೋಸ್ಡ್ ಬೈ ಆಟಮ್. ಸೆಕೆಂಡ್ ಒನ್ ಈಸ್ ಆಟಮ್ಸ್ ಆರ್ ಇಂಡಿವಿಸಿಬಲ್. ಓಕೆ, ಅಟಮಿಕ್ ಥಿಯರಿ ಪ್ರಕಾರ ಆಟಮ್ಸ್ ಫರ್ದರ್ ಡಿವೈಡ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅವೇ ಫೈನೆಸ್ಟ್ ಪಾರ್ಟಿಕಲ್ಸ್. ನೆಕ್ಸ್ಟ್ ಒನ್, ಆಲ್ ಆಟಮ್ಸ್ ಆಫ್ ಪರ್ಟಿಕ್ಯುಲರ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ವಿಟ್. ಓಕೆ, ಕನ್ಸಿಡರ್ ಎಕ್ಸಾಂಪಲ್ ಆಫ್ ಸೋಡಿಯಂ. ಓಕೆ, ಸೋಡಿಯಂ ಎಲಿಮೆಂಟಲ್ಲಿ ಯಾವುದೇ ಆಟಮನ್ನು ತಗೊಳ್ರಿ, ಅದರ ಪ್ರಾಪರ್ಟೀಸ್ ಸೇಮ್ ಆಗಿರುತ್ತೆ. ಎಸ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅದರ ಆಟಮಿಕ್ ನಂಬರ್, ಅದರ ಮಾಸ್ ನಂಬರ್ ಎಲ್ಲ ಕೂಡ ಸೇಮ್ ಆಗಿರುತ್ತೆ. ಸೊ ಆಲ್ ಆಟಮ್ಸ್ ಆಫ್ ಪರ್ಟಿಕ್ಯುಲರ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಪ್ರಾಪರ್ಟೀಸ್, ಸಿಮಿಲರ್ ಪ್ರಾಪರ್ಟೀಸ್, ನಾಟ್ ಸಿಮಿಲರ್, ಎಕ್ಸಾಕ್ಟ್ಲಿ ಸೇಮ್ ಪ್ರಾಪರ್ಟೀಸ್. ಹೈಡ್ರೋಜನ್ ತೊಗೊಂಡ್ರೆ ಯಾವುದೇ ಹೈಡ್ರೋಜನ್ ಆಟಮ್ ತೊಗೊಂಡ್ರು ಅದರ ಪ್ರಾಪರ್ಟೀಸ್ ಸೇಮ್ ಆಗಿರುತ್ತೆ. ನಿಯಾನ್ ತೊಗೊಂಡ್ರೆ ಯಾವುದೇ ಆಟಮಿಂದು ಪ್ರಾಪರ್ಟೀಸ್ ಸೇಮ್ ಆಗಿರುತ್ತೆ. ಸೊ ನೆಕ್ಸ್ಟ್, ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ ಕಂಟೈನ್ ಡಿಫ್ರೆಂಟ್ ಮಾಸಸ್. ಆಬ್ವಿಯಸ್ಲಿ ಹೈಡ್ರೋಜನ್ ಆಟಮಿನ ಮಾಸ್ 1 ಆಗಿರುತ್ತೆ, ಕ್ಯಾಲ್ಶಿಯಮಿಂದು 40 ಆಗಿರುತ್ತೆ. ಓಕೆ, ನೈಟ್ರೋಜನಿಂದು 14. ಎಸ್, ವಾಟ್ ಈಸ್ ಮಾಸ್ ನಂಬರ್? ಮಾಸ್ ನಂಬರ್ ಈಸ್ sum of number of protons and number of neutrons. ಸೊ ಬೇರೆ ಬೇರೆ ಆಟಮ್ಸ್ನಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇರೋ ಕಾರಣದಿಂದಾಗಿ ಬೇರೆ ಬೇರೆ ಆಟಮ್ಸ್, ಬೇರೆ ಬೇರೆ ಟೈಪಿನ ಆಟಮ್ಸಿನ ಮಾಸಸ್ ಬೇರೆ ಬೇರೆ ಆಗಿರುತ್ತೆ. ನೆಕ್ಸ್ಟ್ ಒನ್, ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ ಕಂಬೈನ್ಡ್ ಇನ್ ಅ ಫಿಕ್ಸ್ಡ್ ರೇಷಿಯೋ ಟು ಫಾರ್ಮ್ ಅ ಕಾಂಪೌಂಡ್. ಯಾವುದಾದ್ರೂ ಒಂದು ಕಾಂಪೌಂಡ್ ಫಾರ್ಮ್ ಆಗಬೇಕಾಯ್ತಂದರೆ ಬೇರೆ ಬೇರೆ ಆಟಮ್ಸ್ ಫಿಕ್ಸ್ಡ್ ರೇಷಿಯೋದಲ್ಲಿ ಕಂಬೈನ್ ಆಗಿರುತ್ತೆ. ಇವು ಡಾಲ್ಟನ್ಸ್ ಅಟಮಿಕ್ ಥಿಯರಿಯ ಪಾಸ್ಟುಲೇಟ್ಸ್ ಆಗಿದ್ದಾವೆ. ಇನ್ ದಿಸ್ ಯೂನಿಟ್ ವಿಲ್ ಸ್ಟಡಿ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಮೇಡ್ ಬೈ ದ ಸೈಂಟಿಸ್ಟ್ ಟು ಡಿಸ್ಕವರ್ ಸಬ್ ಆಟಮಿಕ್ ಪಾರ್ಟಿಕಲ್ಸ್. ಓಕೆ, ನಮ್ಗೆ ಗೊತ್ತಿರೋ ಥರ ಆಟಮ್ ಇಂಡಿವಿಸಿಬಲ್ ಪಾರ್ಟಿಕಲ್ ಅಲ್ಲ, ಅದನ್ನು ನಾವು ಸಬ್ ಡಿವೈಡ್ ಮಾಡ್ಬೋದು. ಆಟಮ್ ಕ್ಯಾನ್ ಬಿ subdivided into what? Protons, neutrons and electrons, correct? Yes, atom is not a indivisible particle. It can be further divided into protons, neutrons and electrons. In this chapter we are going to study the experimental observation made by the scientists to discover subatomic particles that called protons, neutrons and electrons. And 30, discovery of electron. Electrons are discovered by Michael Faraday in the year of 1830. According to Michael Faraday, when electric current is passed through an electrolyte, chemical reaction takes place in the electrode.
light. So either deposition or liberation of matter takes place at the electrodes. Okay, ಮೈಕಲ್ ಫ್ಯಾರಡೆಯ ಪ್ರಕಾರ ಎಲೆಕ್ಟ್ರೋಲೈಟಲ್ಲಿ ಯಾವಾಗ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡ್ತೇವಲ್ಲ ಆವಾಗ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ನಡೀತದೆ. ಇದರಿಂದಾಗಿ ಎಲೆಕ್ಟ್ರೋಡ್ಸಲ್ಲಿ ಐದರ್ ಡಿಪೋಸಿಷನ್ ಅಥವಾ ಲಿಬ್ರೇಷನ್ ಆಫ್ ಮ್ಯಾಟರ್ ಆಗತ್ತೆ ಅಂತ. ಓಕೆ, ಇದನ್ನು ಸ್ಟಡಿ ಮಾಡಲಿಕ್ಕೆ ಅವರು ಕ್ಯಾಥೋಡ್ ರೇ ಟ್ಯೂಬನ್ನು ಯೂಸ್ ಮಾಡ್ತಾರೆ. ಫ್ಯಾರಡೆ ಸ್ಟಡಿ ದ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಇನ್ ಎ ಪಾರ್ಷಿಯಲಿ ಇವ್ಯಾಕ್ಯುಲೇಟೆಡ್ tube that is called cathode ray tube. Cathode ray tube contains a glass tube. Here two electrodes are fixed, yes, and these electrodes are connected to a high voltage battery and vacuum pump is also connected. Okay, when we pass high voltage, what happens? Cathode rays flow from cathode to anode. Okay, cathode rays flow from cathode to anode in this direction. Yes, electric current pass from cathode to anode. These rays are called cathode rays. Flow of current from cathode to anode is further checked by making holes in anode. Okay, making holes in anode and coating the phosphorescent material zinc sulfide behind the anode. Okay, coating phosphorescent material behind the anode. Then what happens? Cathode rays move from cathode to anode in this direction and hit the anode, and further they move and hit this zinc sulfide coating. Here they develop spots. Yes, they develop spots. This proves that cathode rays or electric current move from cathode to anode. Here particles, that means cathode rays, move from negative end to positive end. Means they are attracted towards positive end, means they have to be negatively charged particles. As we already know, like charges repels and unlike charges attracts. Here cathode rays moving from cathode means negatively charged end and moving towards anode, that means positively charged end. Cathode rays attracted towards positive end means they should be negatively charged particles. Correct. Okay, why negative electrode is called as cathode and positive electrode is called as anode? Let's know. Yes, the electrode which attract cation is cathode. Yes, which is negatively charged electrode. The electrode which attracts negatively charged particles, that is anions, is called anode. That must be positively charged electrode. Now we study the results of cathode ray tube experiment. First one, cathode rays move from cathode to anode. Cathode rays negatively charged electrode ಆಗಿರುವ cathode ಇಂದ anode means positively charged electrode ಕಡೆ move ಆಗುತ್ತೆ. The behavior of rays observed in the presence of either fluorescent or phosphorescent material. ಕ್ಯಾಥೋಡ್ ರೇಸ್ ಕ್ಯಾಥೋಡಿಂದ ಆ್ಯನೋಡಿಗೆ ಮೂವ್ ಆಗ್ತಾ ಇದ್ರೂ ಕೂಡ ನಮ್ಗೆ ಅದನ್ನು ಅಬ್ಸರ್ವ್ ಮಾಡಬೇಕಂತಂದರೆ ಐದರ್ ಫ್ಲೋರೋಸೆಂಟ್ ಆರ್ ಫಾಸ್ಫೋರಸೆಂಟ್ ಮೆಟೀರಿಯಲ್ ಬೇಕಾಗುತ್ತೆ. ಯಾಕಂತಂದರೆ ಯಾವಾಗ ಕ್ಯಾಥೋಡ್ ರೇಸ್ ಆ್ಯನೋಡಿನಿಂದ ಪಾಸ್ ಆಗಿ ಈ ನಮ್ಮ ಫ್ಲೋರೋಸೆಂಟ್ ಆರ್ ಫಾಸ್ಫೋರಸೆಂಟ್ ಮೆಟೀರಿಯಲ್ಗೆ ಹಿಟ್ ಮಾಡಿದಾಗ ಆ ಪಾಯಿಂಟಲ್ಲಿ ನಮಗೆ ಗ್ಲೋ ಕಾಣಿಸುತ್ತೆ. ಸೊ ಇವುಗಳ ಬಿಹೇವಿಯರನ್ನು ಸ್ಟಡಿ ಮಾಡಬೇಕಾತಂದರೆ ನಮಗೆ ಫ್ಲೋರೋಸೆಂಟ್ ಮತ್ತು ಫಾಸ್ಫೋರಸೆಂಟ್ ಮೆಟೀರಿಯಲ್ ಅವಶ್ಯಕತೆ ಇರುತ್ತೆ. Cathode rays travel in a straight line in absence of electrical and magnetic field. ಎಲೆಕ್ಟ್ರಿಕಲ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿನ ಪ್ರೆಸೆನ್ಸ್ ಇಲ್ಲದೆ ಇರುವಾಗ
ಕ್ಯಾಥೋಡ್ ರೇಸ್ ಸ್ಟ್ರೇಟ್ ಲೈನಲ್ಲಿ ಮೂವ್ ಆಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಥೋಡ್ ರೇಸ್ ಬಿಹೇವ್ ಆ್ಯಸ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಆಗಿರುತ್ತೋ ಆವಾಗ ಕ್ಯಾಥೋಡ್ ರೇಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಥರ ಬಿಹೇವ್ ಮಾಡ್ತವೆ. ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಥೋಡ್ ರೇಸ್ ಡು ನಾಟ್ ಡಿಪೆಂಡ್ ಅಪಾನ್ ದ ಮಟೀರಿಯಲ್ ಆಫ್ ದ ಎಲೆಕ್ಟ್ರೋಡ್. ಎಲೆಕ್ಟ್ರೋಡ್ ಯಾವುದೇ ಮಟೀರಿಯಲಿಂದ ಮಾಡಿದ್ರೂ ಕೂಡ ಕ್ಯಾಥೋಡ್ ರೇಸ್ ಬಿಹೇವಿಯರ್ ಮೇಲೆ ಯಾವುದೇ ಎಫೆಕ್ಟ್ ಆಗಿರೋದಿಲ್ಲ. ಯಾಕಂದರೆ ಕ್ಯಾಥೋಡ್ ರೇಸಿನ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಮಟೀರಿಯಲ್. ನೋಡಿ, ಯಾವುದೇ ಮಟೀರಿಯಲಿಂದ ಮಾಡಿದ್ದಾಗಿದ್ರೂ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಥೋಡ್ ರೇಸ್ ಸೇಮ್ ಆಗಿರುತ್ತೆ. ಓಕೆ, ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.